ಹೆಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ತೆಪ್ಪೆಕಾಡು ಎಲಿಫೆಂಟ್ ಕ್ಯಾಂಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲಿರೋದು ಈ ಎಲಿಫೆಂಟ್ ಕ್ಯಾಂಪ್ ಅಂತ ನೋಡೋದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುದುಮಲೈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂಥ ತೆಪ್ಪಕಾಡು ಆನೆ ಶಿಬಿರದ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ದೇಶದ ಅತ್ಯಂತ ಹಳೆಯ ಶಿಬಿರಗಳಲ್ಲಿ ಒಂದಾಗಿದೆ. ಇದು ಸ್ಥಾಪನೆಯಾಗಿದ್ದು 1927ಕ್ಕೂ ಮುಂಚೆನೇ ಸ್ಥಾಪನೆಯಾಗಿತ್ತು. ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಎಲಿಫೆಂಟ್ಸ್ ಜೊತೆ ಇಂಟ್ರ್ಯಾಕ್ಷನ್ ಮಾಡಬಹುದು. ಅಂದರೆ ಅದು ಯಾವ ವಾಸಸ್ಥಾನದಲ್ಲಿರುತ್ತಲ್ಲ ಅದರ ನಡವಳಿಕೆ ಹೇಗಿರುತ್ತೆ ಅಂತ ಸಹ ನಾವು ನೋಡಬಹುದು. ಹಾಗೆ ಮಾವುತರ ಮೇಲ್ವಿಚಾರಣೆಯಲ್ಲಿ ನಾವು ಅದಕ್ಕೆ ಊಟ ಮತ್ತು ಸ್ನಾನ ಮಾಡಿಸಬಹುದು. ಸೊ ನಾನು ಇದಕ್ಕೂ ಮುಂಚೆ ಸಕ್ಕರೆಬೈಲು ಎಲಿಫೆಂಟ್ ಕ್ಯಾಂಪದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರದ್ದು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ, ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಇಲ್ಲಿ ಮೇಲೆ ಐಕಾನಲ್ಲಿ ಕಾಣಿಸಿದೆ, ಕ್ಲಿಕ್ ಮಾಡಿ ಅದ್ರದ್ದು ವಿಡಿಯೋ ನೋಡಿ. ಸೊ ಅದು ಸಹ ತುಂಬಾ ಚೆನ್ನಾಗಿತ್ತು. ತೆಪ್ಪಕಾಡು ಆನೆ ಶಿಬಿರವು ಶೈಕ್ಷಣಿಕ ಕೇಂದ್ರವಾಗಿಯೂ ಕಾರ್ಯನಿರ್ವಹಿಸುತ್ತದೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೇ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪು. ಇಲ್ಲಿ ಕ್ಯೂ ಸಿಸ್ಟಮ್ ಇರುತ್ತೆ. ಟಿಕೆಟ್ ತೊಗೊಂಡು ಒಳಗಡೆ ಎಂಟರ್ ಆಗಬೇಕು. ಸೊ ಎಂಟರ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ವ್ಯೂ ಕಾಣ್ತಿದ್ದಾರಲ್ಲ, ಈ ಥರ ಕಾಣುತ್ತೆ. ಸೊ ಅಲ್ಲೆಲ್ಲ ಎಲಿಫೆಂಟ್ಸ್ ಇರ್ತವೆ. ನಾವು ಹೋಗಿ ನೋಡ್ಬೋದು ಏನು ಮಾಡ್ತಿದೆ ಅದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ವನ್ಯಜೀವಿ ಸಂರಕ್ಷಣೆ, ಆನೆಗಳ ನಡವಳಿಕೆ ಮತ್ತು ಪರಿಸರ ಸುಸ್ಥಿರತೆಯ ಕುರಿತು ಮಾಹಿತಿಯುಕ್ತ ಅವಧಿಗಳು ಮತ್ತು ಕಾರ್ಯಾಗಾರಗಳನ್ನು ನೀಡ್ತಾರೆ. ಈ ಕಾರ್ಯಕ್ರಮಗಳಲ್ಲಿ ನೈಸರ್ಗಿಕ ಅಂದರೆ ಆನೆ ವಾಸಸ್ಥಾನ ಏನಿರುತ್ತೆ, ಅಲ್ಲಿ ಏನೇನು ನಡೆಯುತ್ತೆ, ಅದು ಹೇಗೆ ಬಿಹೇವ್ ಮಾಡುತ್ತೆ, ಹೆಂಗಿರುತ್ತೆ, ಸೊ ಅದ್ರದ್ದು ಊಟ ಏನು, ಎಲ್ಲ ತಿಳ್ಕೊಬಹುದು ನಾವು. ಹಾಗೆ ಅದ್ರದ್ದು ಕಿರು ಪರಿಚಯ ಸಹ ಅವರಲ್ಲಿ ಹೇಳ್ತಾರೆ ಪ್ರತಿಯೊಂದು ಆನೆಗೂ. ಸೊ ಇಲ್ಲಿ ನೀವು ನೋಡ್ತಿದ್ದಾರಲ್ಲ, ಇವಿಷ್ಟು ಆನೆಗಳು ನಾವು ಹೋದಾಗ ಅಲ್ಲಿತ್ತು. ಸೊ ಹೇಗಿದೆ ಎಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಟೈಮಿಂಗ್ಸ್ ಬಗ್ಗೆ ಈ ಎಲಿಫೆಂಟ್ ಕ್ಯಾಂಪ್ದು. ಒಂದ್ಸಲ ಚೆಕ್ ಮಾಡಿ, ಯಾರೆಲ್ಲ ವಿಸಿಟ್ ಮಾಡಬೇಕು ಅಂತಂದ್ರೆ ಮುಂಚೆನೇ ಒಂದ್ಸಲ ನೀಟಾಗಿ ಗೂಗಲ್ ಮಾಡ್ಕೊಂಡು ಆಮೇಲೆ ಹೋಗಿ. ಸೊ ಇದಿಷ್ಟು ಎಲಿಫೆಂಟ್ ಕ್ಯಾಂಪ್. ನಾವು ರಿಟರ್ನ್ ಮತ್ತೆ ನಮ್ಮ ಸ್ಟೇಗೆ ಹೋದ್ವಿ. ಸೊ ನೀವು ನೋಡ್ತಿದ್ದೀರಲ್ಲ, ಪಿಕಾಕ್ಸ್ ಅಂತೂ ಎಲ್ಲ ಕಡೆ ಕಾಣಿಸ್ತಾನೆ ಇತ್ತು. ಬಟ್ ಒಂಥರ ಖುಷಿ ಅನ್ನಿಸ್ತು. ಸೊ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ನಾನು ವೈಲ್ಡ್ ಲೈಫ್ ಸಫಾರಿ ಹೇಗಿತ್ತು ಅಂತ ಹೇಳಿಬಿಟ್ಟು ಆ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ನಾವು ನಮ್ಮ ಸ್ಟೇಗೆ ರೀಚ್ ಆಗಿ ಒಳ್ಳೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ, ಒಳ್ಳೆ ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.